ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಒತ್ತಡ ಹಾಕುವುದಕ್ಕೆ ಶಾಸಕರ ದೆಹಲಿ ಪ್ರವಾಸಗಳ ನಡೀತಾ ಇರುವ ವಿಷಯ ನಿಮಗೆ ಗೊತ್ತಿದೆ. ಈಗ ಮೂರನೇ ಟೀಮ್ ದಿಲ್ಲಿಲಿದೆ. ನಿಲ್ಲಿಸಿ ಪ್ರಶ್ನೆ ಕೇಳಿದ್ರೆ ನಮ್ಮನ್ನು ಮಂತ್ರಿ ಮಾಡಿ ಅಂತ ಕೇಳೋದಕ್ಕೆ ಹೋಗಿದ್ವಿ ಅಂತಾರೆ. ಆದರೆ ಡಿಕೆ ಶಿವಕುಮಾರ್ ಪರ ಶಾಸಕರುಗಳ ದೆಹಲಿ ಯಾತ್ರೆ ಒಂದು ರೀತಿ ಶೋ ಆಫ್ ಸ್ಟ್ರೆಂಗ್ತ್ ನಡೀತಾ ಇದೆ ಅನ್ನುವುದನ್ನ ಕಾಂಗ್ರೆಸ್ ಒಳಗಿನ ಜನರೇ ಒಪ್ಪಿಕೊಳ್ತಾ ಇದ್ದಾರೆ. ಕದಲೂರು ಉದಯ್, ನಯನ ಮೋಟಮ್ಮ, ಇಕ್ಬಾಲ್ ಹುಸೇನ್, ಶಿವಗಂಗಾ ಬಸವರಾಜು, ಶರತ್ ಬಚ್ಚೇಗೌಡ, ಎಚ್ ಸಿ ಬಾಲಕೃಷ್ಣ, ಮಹೇಂದ್ರ ತಮ್ಮಣ್ಣವರ್, ಬಾಬಾ ಸಾಹೇಬ್. ಇಷ್ಟು ಶಾಸಕರು ದೆಹಲಿಯಲ್ಲಿ. ಮದ್ದೂರು ಶಾಸಕ ಕದಲೂರು ಉದಯ್, ಮೂಡಿಗೆರೆ ಶಾಸಕಿ ನಯನ ಮೋಟಮ್ಮ, ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್, ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜು, ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಕುಡ್ಚಿ ಎಂಎಲ್ಎ ಮಹೇಂದ್ರ ತಮ್ಮಣ್ಣವರ್, ಕಿತ್ತೂರು ಎಂಎಲ್ಎ ಬಾಬಾ ಸಾಹೇಬ್ ಪಾಟೀಲ್, ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ. ಫೋಟೋನೇ ನೋಡ್ತಾ ಇದ್ದೀರಿ. ಇವರು ಡಿಕೆ ಶಿವಕುಮಾರರನ್ನ ಸಿಎಂ ಮಾಡಿ ಅಂತ ಒತ್ತಡ ಹಾಕುವುದಕ್ಕೆ ದೆಹಲಿಗೆ ಹೋಗಿದ್ರು ಅಂತ ಆನ್ ರೆಕಾರ್ಡ್ ಯಾರು ಒಪ್ಕೊಳ್ಳೋದಿಲ್ಲ. ಸ್ವತಃ ಡಿಕೆ ಶಿವಕುಮಾರ್ ಒಪ್ಪಿಕೊಳ್ಳುವುದಿಲ್ಲ. ಆ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಪ್ಪಿಕೊಳ್ಳೋದಿಲ್ಲ. ಈ ಶಾಸಕರನ್ನ ಕೇಳಿದ್ರೆ ಇವರು ಕೂಡ ನಮ್ಮನ್ನು ಮಂತ್ರಿ ಮಾಡಿ ಅಂತ ಕೇಳೋದಕ್ಕೆ ದಿಲ್ಲಿಗೆ ಹೋಗಿದ್ವಿ ಅಂತಾನೆ ಅಂತಾರೆ. ರಾಜ್ಯ ರಾಜಕಾರಣದ ಪವರ್ ಗೇಮ್ ದಿನದಿಂದ ದಿನಕ್ಕೆ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಎಂಟು ಶಾಸಕರು ಈ ಕಡೆಯಿಂದ ನೋಡ್ತಾ ಹೋದ್ರೆ ಫೋಟೋದ ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಇದ್ದಾರೆ. ಅವರ ಪಕ್ಕ ಕುಳಿತಿರುವವರು ಕುಡ್ಚಿ ಎಂಎಲ್ಎ ಮಹೇಂದ್ರ ತಮ್ಮಣ್ಣವರ್. ಮಹೇಂದ್ರ ತಮ್ಮಣ್ಣವರ ಪಕ್ಕದಲ್ಲಿ ಶಿವಗಂಗಾ ಬಸವರಾಜು ಚನ್ನಗಿರಿ ಎಂಎಲ್ಎ. ಸ್ಟ್ರೇಟ್ ಟು ದ ಕ್ಯಾಮೆರಾ ನೇರವಾಗಿ ಕುಳಿತಿರುವವರು ಎಚ್ ಸಿ ಬಾಲಕೃಷ್ಣ, ಮಾಗಡಿ ಎಂಎಲ್ಎ. ಅವರ ಪಕ್ಕದಲ್ಲಿ ಫೋಟೋದ ಬಲಗಡೆ ಮದ್ದೂರು ಎಂಎಲ್ಎ ಕದಲೂರು ಉದಯ್ ಇದ್ದಾರೆ. ಕದಲೂರು ಉದಯ್ ಪಕ್ಕದಲ್ಲಿ ಕಿತ್ತೂರು ಎಂಎಲ್ಎ ಬಾಬಾ ಸಾಹೇಬ್ ಪಾಟೀಲ್. ಬಾಬಾ ಸಾಹೇಬ್ ಪಾಟೀಲ್ ಪಕ್ಕದಲ್ಲಿ ಮೂಡಿಗೆರೆ ಶಾಸಕಿ ನಯನ ಮೋಟಮ್ಮ. ಕೆಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗುವ ಪ್ರಯತ್ನ ನಡೆಸ್ತಾ ಇದೆ ಈ ಟೀಮ್. ಸಮಯ ಕೇಳಿದ್ದಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.